ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ AI ಸಾಕಷ್ಟು ಡಿಸ್ರಪ್ಷನ್ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲೂ ಕೂಡ ಕೆಲವು ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಅಂತಹ ಒಂದು ಸೆಕ್ಟರ್ ನ ಬಗ್ಗೆ ನಾನಿಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಜೊತೆಗೆ ಯಾಕೆ ಈ ಸೆಕ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇದರಲ್ಲಿ ಇನ್ವೆಸ್ಟ್ ಮಾಡುವಾಗ ಏನೆಲ್ಲ ಅಡ್ವಾಂಟೇಜಸ್ ಇರುತ್ತೆ, ಏನೆಲ್ಲ ರಿಸ್ಕ್ ಇರುತ್ತೆ, ಹಾಗೆ ಇನ್ವೆಸ್ಟ್ ಮಾಡೋದಾದ್ರೆ ಯಾವ ಕೀ ಪಾಯಿಂಟ್ಸ್ ಅನ್ನ ನಾವು ಚೆಕ್ ಮಾಡಿ ಇನ್ವೆಸ್ಟ್ ಮಾಡಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಗೆಳೆಯರೆ, ಇವತ್ತು ನಾನು ಕವರ್ ಮಾಡೋಕೆ ಹೊರಟಿರುವಂತ ಸೆಕ್ಟರ್ ಯಾವುದು ಅಂತಂದ್ರೆ ಅದು PSU ಬ್ಯಾಂಕ್ಸ್. ನಾವು ಪ್ರತಿದಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡುವಂತಹ ಸಂದರ್ಭದಲ್ಲಿ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾ ಇರ್ತೀವಿ. ಅದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿರುವಂತ ಕೆಲವು ಸೆಕ್ಟರ್ ಅಲ್ಲಿ PSU ಬ್ಯಾಂಕ್ಸ್ ಕೂಡ ಒಂದು. PSU ಬ್ಯಾಂಕ್ಸ್ ಅಂದ್ರೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ, ಸರ್ಕಾರಿ ಬ್ಯಾಂಕ್ಗಳು. PSU ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಇಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಜೊತೆಗೆ ಇತ್ತೀಚಿನ ಕೆಲವು ರಿಸಲ್ಟ್ಸ್ ಅನ್ನು ಕೂಡ ನಾವು ನೋಡಿದ್ದೀವಿ, ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇದೆ. ಸರ್ಕಾರ ಏನು ಈ ಹಿಂದೆ ಕೆಲವೊಂದು ಪಾಲಿಸಿ ಅಪ್ಡೇಟ್ಸ್ ಅನ್ನ ಮಾಡ್ತು, ಅದು ಈಗ ಈ ಬ್ಯಾಂಕ್ ಗಳಿಗೆ ಫಲ ಕೊಡ್ಲಿಕ್ಕೆ ಶುರು ಮಾಡಿದೆ. ಅದರ ಕ್ಲಿಯರ್ ಇಂಪ್ಯಾಕ್ಟ್ ಕಂಪನಿಗಳ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ, ಕಂಪನಿಗಳ ಅಸೆಟ್ ಕ್ವಾಲಿಟಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಬಹುಶಃ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಅದರಲ್ಲೂ AI ಡಿಸ್ರಪ್ಷನ್ ಮಾಡ್ತಿರುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಈ ಕಡೆ ಸ್ವಲ್ಪ ಫೋಕಸ್ ಮಾಡಿದ್ರೆ ಬಹುಶಃ ಅದು ನಮ್ಮ ಲಾಭವನ್ನ ಒಂದಷ್ಟರ ಮಟ್ಟಿಗೆ ಹೆಚ್ಚಿಸಬಹುದು. ಬಟ್ ಖಂಡಿತ ನಮ್ಮ ಎಲ್ಲ ಹೂಡಿಕೆಯನ್ನ ಇಲ್ಲೇ ಇನ್ವೆಸ್ಟ್ ಮಾಡೋದಲ್ಲ. ಆಸ್ ಯೂಶುವಲ್ ನಾವೇನು ಅಸೆಟ್ ಅಲೋಕೇಶನ್ ಅಥವಾ ಡೈವರ್ಸಿಫಿಕೇಶನ್ ಮಾಡ್ತೀವ, ಅದೇ ರೀತಿಯಾಗಿ ಇಲ್ಲೂ ಸ್ವಲ್ಪ ಅಲೋಕೇಶನ್ ಮಾಡೋದಾದ್ರೆ ಮಾಡಬಹುದಷ್ಟೇ. ನಿಮ್ಗೆ ಬೆಸ್ಟ್ ಅನ್ಸೋಂತ 1 ಅಥವಾ 2 ಕಂಪನಿಗಳಲ್ಲಿ ನೋಡೋಣ. PSU ಬ್ಯಾಂಕ್ ಗಳಲ್ಲಿ ಇರುವಂತಹ ಅಡ್ವಾಂಟೇಜಸ್ ಏನು, ವೈ PSU ಬ್ಯಾಂಕ್ ಸ್ಟ್ಯಾಂಡ್ ಔಟ್. ಮೊದಲಿಗೆ ವ್ಯಾಲ್ಯೂಯೇಷನ್ಸ್, ಪ್ರೈಸ್ ಟು ಅಡ್ಜಸ್ಟೆಡ್ ಬುಕ್ ವ್ಯಾಲ್ಯೂ ನೋಡಿದ್ರೆ 1 to 1.2 ಟ್ರೇಡ್ ಆಗ್ತಿದ್ದಾವೆ. ಪ್ರೈವೇಟ್ ಬ್ಯಾಂಕ್ ಹೋಲಿಸಿದ್ರೆ ಇದೇ ಇಲ್ಲಿರುವಂತಹ ಅಡ್ವಾಂಟೇಜಸ್. ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ಸ್ ಇದೆ. ನಂತರ ಸ್ಟ್ರಾಂಗ್ ಕ್ರೆಡಿಟ್ ಗ್ರೋತ್. ನೆಕ್ಸ್ಟ್ ಫ್ಯೂ ಇಯರ್ಸ್ ಪ್ರೊಜೆಕ್ಷನ್ಸ್ ಅನ್ನ ನೋಡಿದ್ರೆ 14 to 15% CAGR ಗ್ರೋತ್ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್, ಲೆಂಡಿಂಗ್ ರಿಕವರಿ, ಇದೆಲ್ಲದರ ಕಾರಣಕ್ಕೆ ಒಳ್ಳೆ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಈ ಸೆಕ್ಟರ್ ಅಲ್ಲಿ ನೆಕ್ಸ್ಟ್ ಫ್ಯೂ ಇಯರ್ಸ್. ಇನ್ನು ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಇದೆ, ಬ್ಯಾಲೆನ್ಸ್ ಶೀಟ್ ಕ್ಲೀನ್ ಅಪ್ ಆಗಿದೆ, ಡಿಸಿಪ್ಲಿನ್ ಕಾಸ್ಟ್ ಮ್ಯಾನೇಜ್ಮೆಂಟ್, ಬೆಸ್ಟ್ ಇನ್ ಕ್ಲಾಸ್ ಕೋರ್ ಪ್ರಾಫಿಟಬಿಲಿಟಿ. ಯಾವುದೇ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಅದರ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಬೇಕು. ಅದು ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಇಲ್ಲಿರುವಂತಹ ಕಾಂಪಿಟೇಟಿವ್ ಅಡ್ವಾಂಟೇಜಸ್ ಏನು, ಆ ವಿಚಾರಕ್ಕೆ ಬಂದ್ರೆ ಲೋ ಕಾಸ್ಟ್ ಡೆಪಾಸಿಟ್ಸ್, ಡಿವಿಡೆಂಡ್ ಇನ್ಕಮ್, ಮಾರ್ಕೆಟ್ ಪೊಸಿಷನ್, ಇದೆಲ್ಲವೂ ಕೂಡ ಇಲ್ಲಿರುವಂತಹ ಕಾಂಪಿಟೇಟಿವ್ ಅಡ್ವಾಂಟೇಜಸ್. ಕಾಸಾ ಅಂದ್ರೆ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್, ಡೆಪಾಸಿಟ್. ಇತ್ತೀಚೆಗೆ ಸ್ವಲ್ಪ ಮಾರ್ಕೆಟ್ ಕಡೆ ಮೂವ್ ಆಗ್ತಿದ್ದಾರೆ ಜನ, ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡೋದು ಕಮ್ಮಿ ಆಗ್ತಾ ಇದೆ. ಬಟ್ ಸ್ಟಿಲ್ ಲೀಡಿಂಗ್ ಪೊಸಿಷನ್ಸ್ ಅನ್ನ ಹೊಂದಿದ್ದಾವೆ. ಜೊತೆಗೆ ರೂರಲ್ ಅಲ್ಲಿ ಹಿಡಿತಾ ಇದೆ PSU ಬ್ಯಾಂಕ್ ಗಳಿಗೆ. ಇನ್ನು ಇನ್ವೆಸ್ಟರ್ಸ್ ಗೆ ಡಿವಿಡೆಂಡ್ ಪೇ ಮಾಡ್ತವೆ. ಇದೆಲ್ಲವೂ ಕೂಡ ಈ ಬ್ಯಾಂಕ್ ಗಳಿಗೆ ಇರುವಂತಹ ಕಾಂಪಿಟೇಟಿವ್ ಅಡ್ವಾಂಟೇಜಸ್. ನೀವು ಯಾವುದೇ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ ಹೋದ್ರು ಅಲ್ಲಿ 1 ಅಥವಾ 2 PSU ಬ್ಯಾಂಕ್ ಗಳು ಸಿಗ್ತವೆ. ಪ್ರೈವೇಟ್ ಬ್ಯಾಂಕ್ಸ್ ತುಂಬಾ ರೇರ್. ತಾಲೂಕ್ ಪ್ಲೇಸ್ ಗಳಲ್ಲಿ ಖಂಡಿತ ಇರ್ತವೆ, ಬಟ್ ರೂರಲ್ ಹೋದ್ರೆ ಸರ್ಕಾರಿ ಬ್ಯಾಂಕ್ ಗಳೇ ಇರೋದು. ಇನ್ನು ಇದರಲ್ಲಿರುವಂತಹ ಕೀ ರಿಸ್ಕ್ ಏನು, ಯಾಕಂದ್ರೆ ಅಡ್ವಾಂಟೇಜಸ್ ಅನ್ನ ತಿಳ್ಕೊಂಡ್ರೆ ಸಾಲದು, ನಾವು ಅಲ್ಲಿರುವಂತಹ ರಿಸ್ಕ್ ಅನ್ನು ಕೂಡ ತಿಳ್ಕೊಂಡೆ ಹೂಡಿಕೆಯನ್ನ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿರುವಂತಹ ಕೀ ರಿಸ್ಕ್ ಅನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಲೇಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ. ಆ ವಿಚಾರದಲ್ಲಿ ನೋಡೋದಾದ್ರೆ ಮೊದಲಿಗೆ ಮಾರ್ಜಿನ್ ಕಂಪ್ರೆಷನ್. ಯಾಕೆಂದ್ರೆ ಇಂಟ್ರೆಸ್ಟ್ ರೇಟ್ ಫ್ಲಕ್ಚುಯೇಟ್ ಆಗೋದ್ರಿಂದ ಮಾರ್ಜಿನ್ಸ್ ಅಲ್ಲಿ ಡಿಫರೆನ್ಸಸ್ ಆಗುತ್ತೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕಂಪ್ರೆಷನ್. ರೇಟ್ ಕಟ್ ಆದಾಗ ಡೆಪಾಸಿಟ್ ರೀಪ್ರೈಸಿಂಗ್ ಆಗುತ್ತೆ ಸ್ಲೋ ಆಗಿ, ಪ್ರಾಫಿಟ್ ಮೇಲೆ ಇದು ಇಂಪ್ಯಾಕ್ಟ್ ಮಾಡುತ್ತೆ. ಮಾರ್ಜಿನ್ ಕಂಪ್ರೆಷನ್ ಅನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಗವರ್ನಮೆಂಟ್ ಇಂಟರ್ವೆನ್ಷನ್, ಇವು ಸರ್ಕಾರಿ ಕಂಪನಿಗಳಾಗಿರೋದ್ರಿಂದ ಸರ್ಕಾರ ಏನೆಲ್ಲ ನಿರ್ಧಾರಗಳನ್ನ ಮಾಡುತ್ತೆ ಅದು ಈ ಕಂಪನಿಗಳ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಲೋನ್ ವೈವರ್ಸ್ ಆಗ್ಬೋದು, ಹಾಗೆ ಕೆಲವು ಸೆಕ್ಟರ್ಸ್ ಗೆ ಲೋನ್ ಕೊಡ್ಲಿಕ್ಕೆ ಡೈರೆಕ್ಟ್ ಮಾಡುವಂತದ್ದಾಗಬಹುದು. ಇವೆಲ್ಲವೂ ಕೂಡ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಗವರ್ನಮೆಂಟ್ ಇಂಟರ್ವೆನ್ಷನ್ ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗಿರುತ್ತೆ ಇಲ್ಲಿ ಇನ್ವೆಸ್ಟ್ ಮಾಡುವಾಗ. ಇನ್ನು ಟೆಕ್ನಾಲಜಿ ಲ್ಯಾಗ್, ಪ್ರೈವೇಟ್ ಬೇಸ್ ಗೆ ಹೋಲಿಸಿದಾಗ ಟೆಕ್ನಾಲಜಿಯಲ್ಲಿ ಸ್ವಲ್ಪ ಹಿಂದೆ ಉಳಿಬಹುದು. ಕಾನ್ಸಂಟ್ರೇಷನ್ ರಿಸ್ಕ್, ಇವರು ಯೂಶುವಲಿ ಇಂಡಸ್ಟ್ರೀಸ್ ಗೆ ಲೆಂಡ್ ಮಾಡ್ತಾರೆ, ಅಂದ್ರೆ ಲೋನ್ ಕೊಡ್ತಾರೆ, ಜೊತೆಗೆ ಕಾರ್ಪೊರೇಟ್ಸ್ ಗೆ ಕೊಡ್ತಾರೆ. ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ಅದರ ಡೈರೆಕ್ಟ್ ಇಂಪ್ಯಾಕ್ಟ್ ಬ್ಯಾಂಕ್ ಗಳ ಮೇಲೆ ಬೀಳುತ್ತೆ. ಈ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನ ನಾವು ಮಾನಿಟರ್ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡುವಂತವ್ರು. ಹಾಗೆ ಇನ್ವೆಸ್ಟ್ ಮಾಡುವಾಗ ಈ ಕಂಪನಿಗಳಲ್ಲಿ ಏನೆಲ್ಲ ಚೆಕ್ ಮಾಡಬೇಕು, ಆ ವಿಚಾರಕ್ಕೆ ನಾವು ಬರೋದಾದ್ರೆ ಯಾವೆಲ್ಲ ಎಸೆನ್ಷಿಯಲ್ ಮೆಟ್ರಿಕ್ಸ್ ಇದೆ ಬಿಫೋರ್ ಇನ್ವೆಸ್ಟಿಂಗ್ ನಾವು ಚೆಕ್ ಮಾಡಕ್ಕೆ, ಯಾವ್ದು ನಮಗೆ ಒಳ್ಳೆ ಸಿಗ್ನಲ್ ಅನ್ನ ಕೊಡಬಹುದು ಅಂತ ನೋಡೋದಾದ್ರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್, ಅಸೆಟ್ ಕ್ವಾಲಿಟಿ, CD ರೇಷಿಯೋ, ನಾನು ಮುಂದೆ ಹೇಳ್ತೀನಿ ಅದು ಇದೇನು ಅಂತ, ಕಾಸಾ ರೇಷಿಯೋ, ಕ್ಯಾಪಿಟಲ್ ಅಡಿಕ್ವೆಸಿ. ಈ 5 ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ.
ಇವುಗಳನ್ನ ನಾವು ಚೆಕ್ ಮಾಡ್ಕೊಳ್ಬೇಕು ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ. ಹಾಗಾದ್ರೆ ಏನು ಇವುಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ NIM ಅಬೌವ್ 3% ಇದ್ರೆ ಅದು ಗುಡ್ ಅಂತ ಕನ್ಸಿಡರ್ ಆಗುತ್ತೆ. ಇದು ಪ್ರಾಫಿಟಬಿಲಿಟಿ ಅಂಡ್ ಮಾರ್ಜಿನ್ ಇಂಡಿಕೇಟರ್ಸ್ ಈ ಎರಡು ಕೂಡ ಕಾಸಾ ರೇಷಿಯೋ ಅಂಡ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್. NIM ಅಬೌವ್ 3% ಇದೆ ಅಂತಂದ್ರೆ ಬ್ಯಾಂಕ್ ಎಫಿಷಿಯೆಂಟ್ಲಿ ಅರ್ನ್ ಮಾಡ್ತಿದೆ. ಈ ಕಂಪನಿ ಡೆಪಾಸಿಟ್ಸ್ ಮೇಲೆ ಏನ್ ಇಂಟ್ರೆಸ್ಟ್ ಪೇ ಮಾಡ್ತಿದೆ ಅದಕ್ಕಿಂತ ಜಾಸ್ತಿಯನ್ನ ಲೋನ್ ಇಂಟ್ರೆಸ್ಟ್ ನ ಮೂಲಕ ಅರ್ನ್ ಮಾಡ್ತಿದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾಗಿ ಅಬೌವ್ 3% ಇದ್ರೆ ಒಳ್ಳೇದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್. ಇದನ್ನ ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇದು ಪ್ರಾಫಿಟಬಿಲಿಟಿ ಸಸ್ಟೈನ್ ಆಗುತ್ತೆ ಅನ್ನೋದನ್ನ ತೋರಿಸುತ್ತೆ. ಇನ್ನು ಕಾಸಾ ರೇಷಿಯೋ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ರೇಷಿಯೋ. ಕಾಸಾ ರೇಷಿಯೋ ಜಾಸ್ತಿ ಇದ್ದಷ್ಟು ಬ್ಯಾಂಕ್ಗೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಹಣ ಸಿಗ್ತಿದೆ ಅಂತ ಅರ್ಥ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಕ್ ಅಲ್ಲಿ ಹಣ ಇಟ್ರೆ ಎಷ್ಟು ಇಂಟ್ರೆಸ್ಟ್ ಕೊಡುತ್ತೆ ಬ್ಯಾಂಕ್? ಸೇವಿಂಗ್ಸ್ ಅಕೌಂಟ್ ಮೇಲೆ ಜಸ್ಟ್ 2% ಅಥವಾ ಬಿಲೋ 2% ಇದೆ ಕೆಲವು ಬ್ಯಾಂಕ್ ಗಳಲ್ಲಿ. ಹಾಗೆ ನಾವೇನಾದ್ರೂ FD ಇಟ್ರೆ ಎಷ್ಟು ಕೊಡುತ್ತೆ? 6 to 8% ಇದೆ. 8% ಅದು ಸೀನಿಯರ್ ಸಿಟಿಸನ್ಸ್ಗೆ. ಅದೇ ಕಂಪನಿ ಲೋನ್ ಕೊಟ್ರೆ ಕಡಿಮೆ ಅಂದ್ರೂ 12% ಇರುತ್ತೆ. ಕಡಿಮೆ ಅಂದ್ರೂ 12% ಸಿಗೋದು ತುಂಬಾ ಕಷ್ಟ ಬಿಡಿ. ಬಟ್ ನಾವು ಉದಾಹರಣೆಗೆ ಹೇಳೋದಾದ್ರೆ 12, 15, 18, 20, 25% ವರೆಗೂ ಕೂಡ ಕೊಡ್ತಾರೆ. ಸೊ ನಮಗೆ ನಾವು ಡೆಪಾಸಿಟ್ ಮಾಡಿದ್ದಕ್ಕೆ ತುಂಬಾ ಕಡಿಮೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ಬ್ಯಾಂಕ್ ಕೊಡೋ ಲೋನ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಸೊ ಇಲ್ಲಿ ಡೆಪಾಸಿಟ್ಸ್ ಜಾಸ್ತಿ ಆದಷ್ಟು ಬ್ಯಾಂಕ್ ಲಾಭ. ಅವ್ರಿಗೆ ಚೀಪ್ ಆಗಿ ಮನಿ ಸಿಗುತ್ತೆ, ಅದನ್ನ ಹೈ ಇಂಟ್ರೆಸ್ಟ್ ಗೆ ಲೆಂಡ್ ಮಾಡ್ತಾರೆ. ಸೊ ಕಾಸಾ ರೇಷಿಯೋ 40+ ಇದ್ರೆ ಬೆಸ್ಟ್ ಅಂತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಇಂಪ್ಯಾಕ್ಟ್ ಆಗ್ತಾ ಇದೆ. ಯಾಕೆಂದ್ರೆ ಜನ ಈಗ ಬ್ಯಾಂಕ್ ಅಲ್ಲಿ ದುಡ್ಡಿಡದೆ ಈಕ್ವಿಟಿ ಮಾರ್ಕೆಟ್ ಕಡೆ ಬರ್ತಿದ್ದಾರೆ. SIP ಮೂಲಕ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಕಾಸಾ ರೇಷಿಯೋ ಮೇಲೆ ಸ್ವಲ್ಪ ಎಫೆಕ್ಟ್ ಬೀಳ್ತಾ ಇದೆ. ಬಟ್ 40% ಅಂಡ್ ಅಬೌವ್ ಇದ್ರೆ ಬೆಸ್ಟ್ ಆಗುತ್ತೆ. ಕಾಸಾ ರೇಷಿಯೋ ಕಂಪನಿಗೆ ಅಂದ್ರೆ ಬ್ಯಾಂಕ್ಗೆ ಚೀಪ್ ಮನಿ ಸಿಗ್ತಾ ಇದೆ. ಅದರಲ್ಲಿ ಖಂಡಿತ ಮಾರ್ಜಿನ್ ಇಂಪ್ರೂವ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡುತ್ತವೆ. ಇನ್ನು ನೆಕ್ಸ್ಟ್ ಅಸೆಟ್ ಕ್ವಾಲಿಟಿ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್. ಈ ವಿಚಾರಕ್ಕೆ ಬಂದ್ರೆ GNPA NNPA ಚೆಕ್ ಮಾಡ್ಕೊಳ್ಬೇಕು. ಕಡಿಮೆ ಆಗ್ತಾ ಇದೆಯಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಥವಾ ಇಯರ್ ಆನ್ ಇಯರ್? ಇದು ಬೆಸ್ಟ್. ಅಂದ್ರೆ NPA ಕಡಿಮೆ ಆಗೋದು. NPA ಕಡಿಮೆ ಆಗ್ತಿದೆ ಅಂದ್ರೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗ್ತಿದೆ ಅನ್ನೋದನ್ನ ತೋರಿಸುತ್ತೆ. ಜೊತೆಗೆ ಇಲ್ಲಿ PCR ಪ್ರಾವಿಷನ್ ಕವರೇಜ್ ರೇಷಿಯೋ ನೋಡ್ಕೊಳ್ಬೇಕಾಗುತ್ತೆ. ಈ PCR 70% ಅಂಡ್ ಅಬೋವ್ ಇರಬೇಕು. ಬ್ಯಾಡ್ ಲೋನ್ಸ್ ಅನ್ನ ಈಸಿಯಾಗಿ ಕವರ್ ಮಾಡ್ಬಿಡುತ್ತೆ ಇದು. ಹಾಗಾಗಿ GNPA NNPA ಜೊತೆಗೆ PCR ಚೆಕ್ ಮಾಡ್ಕೊಳ್ಬೇಕು. ಇದೆಲ್ಲ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಥವಾ ರಿಸಲ್ಟ್ ಅನೌನ್ಸ್ ಮಾಡಿದಾಗ ರಿಸಲ್ಟ್ ಶೀಟ್ ಅಲ್ಲಿ ಇರುತ್ತೆ, ನಾವು ನೋಡ್ಬೇಕಷ್ಟೇ. PCR ಅನ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕ್ರೆಡಿಟ್ ಟು ಡೆಪಾಸಿಟ್ ರೇಷಿಯೋ CD ರೇಷಿಯೋ ಅಂತ ಹೇಳಿದ್ನಲ್ಲ ಮುಂಚೆ, ಅದೇ ಕ್ರೆಡಿಟ್ ಟು ಡೆಪಾಸಿಟ್. ಸೊ ಡೆಪಾಸಿಟ್ ಜಾಸ್ತಿ ಬಂದಷ್ಟು ಕಂಪನಿ ಈಸಿಯಾಗಿ ಸಾಲ ಕೊಡಬಹುದು. ಸೊ ಎಷ್ಟು ಡೆಪಾಸಿಟ್ ಬರ್ತಾ ಇದೆ, ಎಷ್ಟು ಸಾಲ ಕೊಡ್ತಾ ಇದೆ, ಇದನ್ನ ಚೆಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಡೆಪಾಸಿಟ್ ಚೆನ್ನಾಗಿ ಬರ್ತಿದೆ ಅಂದ್ರೆ ಲಿಕ್ವಿಡಿಟಿ ಪೊಸಿಷನ್ ಚೆನ್ನಾಗಿರುತ್ತೆ, ಈಸಿಯಾಗಿ ಬ್ಯಾಂಕ್ ಲೋನ್ ಕೊಡಬಹುದು. ಇಲ್ಲ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಬ್ಯಾಂಕ್ ಫಂಡ್ ರೈಸ್ ಮಾಡ್ಬೇಕಾಗುತ್ತೆ. ಅದು NCDs ಅನ್ನ ಇಶ್ಯೂ ಮಾಡೋ ಮೂಲಕ ರೈಸ್ ಮಾಡುತ್ತೋ ಅಥವಾ ಬಾಂಡ್ಸ್ ಇಶ್ಯೂ ಮಾಡೋ ಮೂಲಕ ಮಾಡುತ್ತೋ ಅಥವಾ ಸ್ಟೇಕ್ ಸೇಲ್ ಮಾಡೋ ಮೂಲಕ ಮಾಡುತ್ತೋ ಬೇರೆ ವಿಚಾರ. ಬಟ್ ಫಂಡ್ ರೈಸ್ ಮಾಡ್ಬೇಕಾಗುತ್ತೆ ಕಂಪನಿಗೆ ಡೆಪಾಸಿಟ್ಸ್ ಬರ್ತಾ ಇಲ್ಲ ಅಂದ್ರೆ. ಹಾಗಾಗಿ ಕ್ರೆಡಿಟ್ ಟು ಡೆಪಾಸಿಟ್ ರೇಷಿಯೋ ನೋಡ್ಕೊಳ್ಬೇಕು, ಅದು ಕೂಡ ಬಹಳ ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಸ್ಟ್ರೆಂತ್ ಅಂಡ್ ಮಾರ್ಕೆಟ್ ಕಾನ್ಫಿಡೆನ್ಸ್. ಇಲ್ಲಿ ಕಾರ್ ಅಂದ್ರೆ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ. ಇಲ್ಲಿ ಒಂದು ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ ಇದೆ. ಕಾರ್ ರೇಷಿಯೋ ಏನಿದೆ, ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ 11.5 ಮೇಲೆ ಇರಬೇಕು ಅಂತ. ಯೂಶುವಲಿ ನೀವು PSU ಬ್ಯಾಂಕ್ ಚೆಕ್ ಮಾಡಿದ್ರೆ 15 to 16% ಇದೆ. ಮೋಸ್ಟ್ ಟಾಪ್ PSBs 11.5% ಅಬೋವ್ ಇರಬೇಕು. 15-16% ಇದ್ರೆ ಇನ್ನು ಒಳ್ಳೇದು. ಸ್ಟ್ರಾಂಗ್ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಏನನ್ನ ತೋರಿಸುತ್ತೆ ಅಂತಂದ್ರೆ ಬ್ಯಾಂಕ್ ಈಸಿಯಾಗಿ ಫ್ಯೂಚರ್ ಗ್ರೋತ್ ಗೆ ಫಂಡ್ ಮಾಡಬಹುದು ವಿತೌಟ್ ಕ್ಯಾಪಿಟಲ್ ಇನ್ಫ್ಯೂಷನ್ಸ್ ಅಂತ ಅನ್ನೋದನ್ನ ತೋರಿಸುತ್ತೆ. ಗವರ್ನಮೆಂಟ್ ಇಂದ ಆಗ್ಲಿ ಅಥವಾ ಫಂಡ್ ರೈಸ್ ಮಾಡೋದಾಗ್ಲಿ ಮಾಡೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ತನ್ನ ಗ್ರೋತ್ ಗೆ ಫಂಡ್ ಮಾಡಬಹುದು ಅನ್ನೋದನ್ನ ತೋರಿಸುತ್ತೆ ಕಾರ್ ಚೆನ್ನಾಗಿರೋದು. ಹಾಗಾಗಿ ಇದನ್ನ ನಾವು ಮಾನಿಟರ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ನೀವು FIS ಅನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು. ಅವ್ರೇನಾದ್ರು ಸ್ಟೇಕ್ ಜಾಸ್ತಿ ಮಾಡ್ತಿದ್ದಾರಾ? ಇತ್ತೀಚೆಗೆ ಸರ್ಕಾರ ಒಂದಷ್ಟು ಬದಲಾವಣೆಗಳನ್ನು ಕೂಡ ತಂದಿದೆ. FDI ಲಿಮಿಟ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಡಿಸ್ಕಷನ್ ನಡೀತಾ ಇದೆ. 20% ಇದೆ ಈಗ, ಅದನ್ನ 49% ವರೆಗೂ ಮಾಡಬೇಕು ಅನ್ನೋ ಡಿಸ್ಕಷನ್ಸ್ ನಡೀತಾ ಇದೆ. ಇವಾಗ ಫಾರಿನ್ ಫ್ಲೋಸ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಇವೆಲ್ಲವೂ ಕೂಡ ಕಂಪನಿಗೆ ಗ್ರೋತ್ ನ ಸಪೋರ್ಟ್ ಮಾಡುವಂತ ಫ್ಯಾಕ್ಟರ್ಸ್. ಇದನ್ನ ನಾವು ಮಾನಿಟರ್ ಮಾಡಬೇಕಾಗುತ್ತೆ ಈ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂಚೆ. ಸೊ ಓವರ್ ಆಲ್ ನೀವು ಹೂಡಿಕೆ ಮಾಡೋ ಡಿಸಿಷನ್ ಮಾಡೋದಕ್ಕೆ ಮುಂಚೆ ಕಂಪನಿಯ ಫಂಡಮೆಂಟಲ್ಸ್ ನ ಅನಲೈಸ್ ಮಾಡಿ, NIM, ಅಸೆಟ್ ಕ್ವಾಲಿಟಿ, ಕಾಸಾ ರೇಷಿಯೋಸ್ ನನಗೆ ತಾನೇ ಹೇಳಿದೆ ಎಷ್ಟಿರಬೇಕು ಅಂತ ಚೆಕ್ ಮಾಡಿ, ರಿಸ್ಕ್ ಫ್ಯಾಕ್ಟರ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡಿ, ಮಾರ್ಜಿನ್ ಕಂಪ್ರೆಷನ್, ಪಾಲಿಸಿ ರಿಸ್ಕ್, ಮಾರ್ಕೆಟ್ ಸಿಗ್ನಲ್ಸ್ ಅನ್ನ ಮಾನಿಟರ್ ಮಾಡಿ, FIS ಹೋಲ್ಡಿಂಗ್ಸ್ ಏನಾದ್ರು ಜಾಸ್ತಿ ಆಗ್ತಾ ಇದೆಯಾ, ಸೆಕ್ಟರ್ ಅಲ್ಲಿ ಯಾವ ರೀತಿ ಟ್ರೆಂಡ್ ಇದೆ, ಇದನ್ನ ಡೈವರ್ಸಿಫೈ ಪೋರ್ಟ್ಫೋಲಿಯೋ, ಬ್ಯಾಲೆನ್ಸ್ PSU ಎಕ್ಸ್ಪೋಜರ್ ವಿತ್ ಅದರ್ ಸೆಕ್ಟರ್ಸ್. ಡೈರೆಕ್ಟ್ ಆಗಿ ಹೋಗಿ ಎಲ್ಲವನ್ನು ಇಲ್ಲೇ ಇನ್ವೆಸ್ಟ್ ಮಾಡೋದಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ವೆಯ್ಟೇಜ್ ಏನಿದ್ರು ಬಿಲೋ 10%. ನೀವು 10 ಲಕ್ಷ ಹೂಡಿಕೆ ಮಾಡ್ತಿದ್ದೀರಿ ಅಂದ್ರೆ ಒಂದು ಸ್ಟಾಕ್ ಅಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಹೂಡಿಕೆ ಮಾಡೋ ಆಗಿಲ್ಲ. ಅದಕ್ಕಿಂತ ಕಮ್ಮಿ ಬೇಕಾದ್ರೆ ಎಷ್ಟಾದ್ರೂ ಮಾಡಿ. 1 ಲಕ್ಷ ದಾಟಬಾರ್ದು. 10 ಲಕ್ಷದ ಪೋರ್ಟ್ಫೋಲಿಯೋ ಅಂದ್ರೆ 1 ಕೋಟಿ ಪೋರ್ಟ್ಫೋಲಿಯೋ ಅಂದ್ರೆ 10 ಲಕ್ಷ ದಾಟಬಾರ್ದು ಒಂದು ಸ್ಟಾಕ್ ಅಲ್ಲಿ.
ಇದು ನಿಮ್ಮ ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ. ಇನ್ ಕೇಸ್ ಆ ಪರ್ಟಿಕ್ಯುಲರ್ ಸ್ಟಾಕ್ ಏನಾದ್ರು ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತು ಅಂದ್ರೆ ಓವರ್ ಆಲ್ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಜಾಸ್ತಿ ಹೂಡಿಕೆ ಮಾಡಿದ್ರೆ. ಹಾಗಾಗಿ ಈ ಸಿಂಪಲ್ ರೂಲ್ಸ್ ಅನ್ನ ಫಾಲೋ ಮಾಡ್ಲೇಬೇಕು. ತುಂಬಾ ಜನ ಇದನ್ನ ಇಗ್ನೋರ್ ಮಾಡ್ತಾರೆ, ಮಾಡೋದಿಲ್ಲ. ಇಗ್ನೋರ್ ಮಾಡಿದ್ರಿ ಅಂದ್ರೆ ಇವತ್ತಲ್ಲ ನಾಳೆ ನೀವು ರಿಸ್ಕ್ ಬೀಳ್ತೀರಿ. ಹಾಗಾಗಿ ಇಗ್ನೋರ್ ಮಾಡಕ್ ಹೋಗ್ಬೇಡಿ, ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ಈ ಎಲ್ಲವನ್ನ ಚೆಕ್ ಮಾಡಿ. ಹಾಗಾದ್ರೆ ಯಾವೆಲ್ಲ ಕಂಪನಿಗಳಿದ್ದಾವೆ ನಾವು ಸ್ಟಡಿ ಮಾಡೋದಕ್ಕೆ ನೋಡೋದಾದ್ರೆ PSU ಸೆಕ್ಟರ್ ಅಲ್ಲಿ ಇಲ್ಲಿದ್ದಾವೆ ನೋಡಬಹುದು. ಬ್ಯಾಂಕ್ ಆಫ್ ಬರೋಡಾ ಇದೆ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಯುಕೋ ಬ್ಯಾಂಕ್. ಇವೆಲ್ಲವೂ ಕೂಡ ಅಂದ್ರೆ 12 ಸರ್ಕಾರಿ ಬ್ಯಾಂಕ್ ಗಳಿದ್ದಾವೆ. ಇವುಗಳ ಮರ್ಜರ್ ಬಗ್ಗೆ ಕೂಡ ಒಂದಷ್ಟು ಡಿಸ್ಕಷನ್ಸ್ ನಡೀತಾ ಇದೆ. ನಾನು ಮೇ ಬಿ 1 or 2 months ಬಿಫೋರ್ ಒಂದು ವಿಡಿಯೋನು ಕೂಡ ಕವರ್ ಮಾಡಿದ್ದೆ. ಮೇ ಬಿ 12 ಬ್ಯಾಂಕ್ ಗಳ ಸಂಖ್ಯೆ 8ಕ್ಕೆ ಬರ್ಬೋದು ಅಂತ. ಹಾಗೆ ಇದರಲ್ಲಿ ಮಾರ್ಕೆಟ್ ಲೀಡರ್ ಯಾರು? SBI. ಯಾಕಂದ್ರೆ ಒನ್ ಆಫ್ ದ ಲಾರ್ಜೆಸ್ಟ್ ಬ್ಯಾಂಕ್. ಜೊತೆಗೆ ಮೊನ್ನೆ ತಾನೆ ನಾನೊಂದು ಸುದ್ದಿಯನ್ನ ಕವರ್ ಮಾಡಿದೆ. TCS ಅನ್ನ ಕ್ರಾಸ್ ಮಾಡಿದೆ SBI ನ ಮಾರ್ಕೆಟ್ ಕ್ಯಾಪ್. ಈಗ ಭಾರತದ 4ನೇ ಅತಿ ದೊಡ್ಡ ಕಂಪನಿ ಆಗಿದೆ SBI. ಎಸ್ಪೆಷಲಿ ರಿಸಲ್ಟ್ ಬಂದ ನಂತರ, ರಿಸಲ್ಟ್ ನೋಡಿದ ಮೇಲೆ ರ್ಯಾಲಿ ಕಂಡು ಬಂತು ಸ್ಟಾಕ್ ಅಲ್ಲಿ. ಆಗ TCS ನಲ್ಲಿ ಡೌನ್ ಫಾಲ್ ಕಂಡು ಬಂತು. TCS ನ ಮಾರ್ಕೆಟ್ ಕ್ಯಾಪ್ ಇನ್ನು ಕಮ್ಮಿ ಆಯ್ತು, ಇದ್ರದ್ದು ಜಾಸ್ತಿ ಆಯ್ತು. ಹಾಗಾಗಿ TCS ನ ಕ್ರಾಸ್ ಮಾಡಿ ಮೇಲೆ ಹೋಗಿದೆ. ಮಾರ್ಕೆಟ್ ಲೀಡರ್ ಸ್ಟಾಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಸೆಕ್ಟರ್ ಅಲ್ಲಿ ಈ 12 ಬ್ಯಾಂಕ್ ಗಳನ್ನ ಸ್ಟಡಿ ಮಾಡಿ 1 ಅಥವಾ 2 ಆಯ್ಕೆ ಮಾಡ್ಕೊಳ್ಳಿ. ಇಲ್ವಾ ಬೇಡ ಅಂತೀರಾ ಇಗ್ನೋರ್ ಮಾಡಿ. ಹಾಗೆ ಈಗಾಗಲೇ ನಿಮ್ಮ ಹತ್ರ ಯಾವ್ದಾದ್ರು ಇದೆಯಾ, ಖಂಡಿತ ಅದನ್ನ ಪರ್ಫಾರ್ಮೆನ್ಸ್ ಅನಲೈಸ್ ಮಾಡ್ಕೊಂಡು ನನಗೆ ಏನೇನೆಲ್ಲ ಕವರ್ ಮಾಡಿದೆ ಚೆಕ್ ಮಾಡ್ಕೊಳ್ಬೇಕು ಅಂತ ಚೆಕ್ ಮಾಡಿ ಎಲ್ಲಾನು ಕರೆಕ್ಟ್ ಇದೆಯಾ, ಚೆನ್ನಾಗಿದೆಯಾ, ಕಂಟಿನ್ಯೂ ಮಾಡಿ. ಎಸ್ಪೆಷಲಿ ನಾವು ಅಪಾರ್ಚುನಿಟೀಸ್ ಎಲ್ಲಿದೆ ಆ ಕಡೆ ಫೋಕಸ್ ಮಾಡಬೇಕಾಗುತ್ತೆ. ಈಗ ಅಪಾರ್ಚುನಿಟೀಸ್ ಇಲ್ಲಿರೋವಾಗ ಫೋಕಸ್ ಮಾಡಿ. ಹಾಗೆ ರಿಸ್ಕ್ ಕೂಡ ಇದೆ, ಇಲ್ಲ ಅಂತ ಅಲ್ಲ. ಯಾವ ರಿಸ್ಕ್ ಅಂತಂದ್ರೆ AI ಒಂದಷ್ಟು ಡಿಸ್ರಪ್ಷನ್ ಮಾಡ್ತಾ ಇದೆ. ಇನ್ ಕೇಸ್ ಈಗ ಏನು IT ಸೆಕ್ಟರ್ ಅಲ್ಲಿ ಡೌನ್ ಫಾಲ್ ಕಂಡು ಬರ್ತಾ ಇದೆ, ಅದೇ ರೀತಿಯಾಗಿ ಏನಾದ್ರೂ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಜಾಬ್ ಲಾಸಸ್ ಆಗುವಂತ ಚಾನ್ಸಸ್ ಇರುತ್ತೆ. ಜಾಬ್ ಲಾಸಸ್ ಆದ್ರೆ ಖಂಡಿತ ಅದು ಎಕಾನಮಿ ಮೇಲೂ ಕೂಡ ಹೊಡೆತ ಬೀಳುತ್ತೆ. ಎಕಾನಮಿ ಮೇಲೆ ಹೊಡೆತ ಬೀಳುತ್ತೆ. ಫಾರ್ ಎಕ್ಸಾಂಪಲ್ ಜಾಬ್ ಲಾಸ್ ಆದ್ರೆ ಹಲವಾರು ಜನ EMI ಗಳು ಕಟ್ತಿರ್ತಾರೆ. EMI ಪೇ ಮಾಡೋದನ್ನ ಸ್ಟಾಪ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅವರು EMI ಪೇ ಮಾಡಿಲ್ಲ ಅಂದ್ರೆ ಬ್ಯಾಂಕ್ ಗಳ NPS ರೈಸ್ ಆಗುತ್ತೆ. NPS ರೈಸ್ ಆದ್ರೆ ಬ್ಯಾಂಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಈವನ್ ಎಕಾನಮಿ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಆ ರಿಸ್ಕ್ ಫ್ಯಾಕ್ಟರ್ ಕೂಡ ಇದೆ, ಅದನ್ನು ಕೂಡ ನಾವು ತಿಳ್ಕೊಂಡಿರಬೇಕು. ಸ್ಟಡಿ ಮಾಡಿ ನಾನು ಸಾಕಷ್ಟು ವಿಷಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಆ ಎಲ್ಲ ಕೀ ಪಾಯಿಂಟ್ಸ್ ಅನ್ನು ಅಬ್ಸರ್ವ್ ಮಾಡಿ. ನಿಮ್ಗೆ ಏನಾದ್ರೂ ಅಪಾರ್ಚುನಿಟೀಸ್ ಇದೆ ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ಸರಿಗಳಿರಿ. ಹಾಗೆ ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ಬೋದು. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಇದನ್ನ ಯಾಕೆ ಕಲಿಯೋರಿಗೆ ಅಥವಾ ಕಲಿಯೋ ಆಸಕ್ತಿ ಇರೋರಿಗೆ ಅಂತ ಹೇಳ್ತೀನಿ ಅಂದ್ರೆ, ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಬಟ್ ಒಂದು ಒಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬಹುದು, ಏನೆಲ್ಲ ಚೆಕ್ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ, ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು ಹೇಗೆ, ಟೆಕ್ನೋ ಫಂಡ ಎರಡನ್ನು ಇಂಟಿಗ್ರೇಟ್ ಮಾಡಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಅನ್ನ ಐಡೆಂಟಿಫೈ ಮಾಡೋದು ಹೇಗೆ, ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತೀವಿ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲಿ ಇಡುತ್ತಾರೆ ಅಂದ್ರೆ ಎಂಟ್ರಿ ಈಸಿಯಾಗಿ ಆಗ್ತಾರೆ, ಬಟ್ ಎಕ್ಸಿಟ್ ಆಗಕ್ಕೆ ಗೊತ್ತಾಗೋದಿಲ್ಲ ಎಲ್ಲಿ ಎಕ್ಸಿಟ್ ಆಗ್ಬೇಕು ಅಂತ. ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಇರುತ್ತೆ ಇದರಲ್ಲಿ. ಸರಿಗಳಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.